ಆತ್ಮೀಯ ಗೆಳೆಯರೇ, ಇವತ್ತು ನಾವು ವಾಕ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕಾದ್ರೆ ಮೊದಲಿಗೆ ನಾವು ಟೆನ್ಸಸ್ಗಳನ್ನು ಕಲಿಯಬೇಕು. ಹಾಗಾದರೆ ಇಂಗ್ಲೀಷ್ನಲ್ಲಿ ಎಷ್ಟು ಟೆನ್ಸ್ಗಳಿದಾವೆ ಅನ್ನೋದನ್ನು ನಾವು ಒನ್ ಬೈ ಒನ್ ತಿಳ್ಕೊತ ಹೋಗೋಣ. ಮೊದಲಿಗೆ ಟೆನ್ಸಸ್ ಅಂದರೆ ಕಾಲಗಳು. ಏನೋ ಟೆನ್ಸಸ್ ಅಂದರೆ ಕಾಲಗಳು. ಟೆನ್ಸ್ ಮೀನ್ಸ್ ಅದರ ಮೀನಿಂಗ್, ಟೆನ್ಸಸ್ ಅಂದರೆ ಏನಪ್ಪ? ಟೆನ್ಸ್ ಈಸ್ ಅ ಟೈಮ್. ಅಂದರೆ ಟೆನ್ಸಸ್ ಅಂದರೆ ಟೆನ್ಸ್ ಮೀನ್ಸ್ ಟೈಮ್. ಟೆನ್ಸ್ ಮೀನ್ಸ್ ಟೈಮ್ ಅಂದರೆ ಈ ಟೆನ್ಸ್ ಅಂದರೆ ಕಾಲ ಅಥವಾ ಸಮಯ ಅಂತಂದು ತಿಳಿಸ್ಕೊಡ್ತದೆ. ಈ ಟೆನ್ಸ್ ಈಸ್ ಅ ಫಾರ್ಮ್ ಆಫ್ ವರ್ಬ್. ಅಂದರೆ ಟೆನ್ಸ್ ಅನ್ನೋದು ಕ್ರಿಯಾಪದದ ಒಂದು ರೂಪ. ಟೆನ್ಸ್ ಅನ್ನೋದು ಕ್ರಿಯಾಪದದ ಒಂದು ರೂಪ. ವಿಚ್ shows the time and stage of completeness of an action ಅಂತ ಹೇಳ್ತೀವಿ ನಾವು. ಅಂದರೆ ಟೆನ್ಸ್ ಮೀನ್ಸ್ ಟೈಮ್. ಟೆನ್ಸ್ ಈಸ್ ಎ ಫಾರ್ಮ್ ಆಫ್ ವರ್ಬ್ which shows the time and stage of completeness of an action. ಅಂದರೆ ಟೆನ್ಸ್ ಅಂದರೆ ಕಾಲ. ಈ ಕಾಲ ಅನ್ನೋದು ಒಂದು ಕ್ರಿಯಾಪದದ ರೂಪ. ಇದು ಯಾವುದು ತೋರಿಸ್ತದ ಅಂದರೆ ಸಮಯ ಅಥವಾ ಕಾಲ ಅನ್ನೋದು ನಮಗೆ ತೋರಿಸ್ಕೊಡ್ತದೆ. ಏನು ತೋರಿಸ್ಕೊಡ್ತದೆ ಅಂದರೆ ಒಂದು ಕ್ರಿಯೆ ಯಾವ ಸಮಯದಲ್ಲಿ ಯಾವ ಹಂತದಲ್ಲಿ ಪರಿಪೂರ್ಣವಾಗಿ ನಡೆಯುತ್ತದೆಯೋ ಅಥವಾ ಇಲ್ಲೋ ಅನ್ನೋದನ್ನು ತಿಳಿಸಿಕೊಡುವುದೇ ಏನಪ್ಪ ಅಂದರೆ ಟೆನ್ಸಸ್ ಅಥವಾ ಕಾಲಗಳು ಅಂತ ಕರಿತೀವಿ. ಇಲ್ಲಿ ಟೆನ್ಸ್ನಲ್ಲಿ ಎಷ್ಟು ಪ್ರಕಾರ ಬರ್ತಾವಂದರೆ 3 ಪ್ರಕಾರಗಳು ಬರ್ತಾವೆ. ಅಕಾರ್ಡಿಂಗ್ ಟು ಮಾಡರ್ನ್ ಇಂಗ್ಲೀಷ್ ಗ್ರಾಮರ್ ದೇರ್ ಆರ್ 2 ಟೆನ್ಸಸ್. ಅವು ಯಾವ ಅಂದರೆ ಒಂದು ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಪಾಸ್ಟ್ ಟೆನ್ಸ್. ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಇಂಗ್ಲಿಷ್ ಗ್ರಾಮರ್ ದೇರ್ ಆರ್ 3 ಟೈಪ್ಸ್ ಆಫ್ ಟೆನ್ಸಸ್. ಒನ್ ಇಸ್ ದ ಪ್ರೆಸೆಂಟ್ ಟೆನ್ಸ್, another one is the past tense, third one is the future tense. ಬಟ್ ನಾವೇನು ಮಾಡ್ತೀವಿ ಅಂದರೆ ಟ್ರೆಡಿಷನಲ್ ಇಂಗ್ಲೀಷ್ ಗ್ರಾಮರನ್ನು ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ 3 ಟೆನ್ಸ್ಗಳನ್ನು ಕಲಿಬೇಕಾಗ್ತದೆ. ಹಾಗಾದರೆ ಆ 3 ಟೆನ್ಸ್ಗಳು ಯಾವ? ಕೈಂಡ್ಸ್ ಆಫ್ ಟೆನ್ಸಸ್ ಅಂದರೆ ಕಾಲಗಳ ಪ್ರಕಾರಗಳು ಅಥವಾ ಟೆನ್ಸಸ್ನ ಪ್ರಕಾರಗಳು. ಅವು ಯಾವಪ್ಪ ಅಂದರೆ ಒಂದನೇದು ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪಾಸ್ಟ್ ಟೆನ್ಸ್, ಥರ್ಡ್ ಒನ್ ಫ್ಯೂಚರ್ ಟೆನ್ಸ್. ಅಂದರೆ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು, ಪಾಸ್ಟ್ ಟೆನ್ಸ್ ಅಂದ್ರೆ ಏನು, ಫ್ಯೂಚರ್ ಟೆನ್ಸ್ ಅಂದ್ರೆ ಏನು? ಅದಕ್ಕಿಂತ ಪೂರ್ವ ನಾವು ಏನು ಮಾಡಬೇಕಂದ್ರೆ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿಯೂ ಕೂಡ ನಾವು ಏನು ಮಾಡ್ತೀವಿ, 4 ಪ್ರಕಾರಗಳು ನೋಡ್ತೀವಿ. ಪಾಸ್ಟ್ ಟೆನ್ಸ್ನಲ್ಲಿಯೂ ಕೂಡ 4 ಪ್ರಕಾರ ನೋಡ್ತೀವಿ. ಫ್ಯೂಚರ್ ಟೆನ್ಸ್ನಲ್ಲಿಯೂ ಕೂಡ ನಾವು 4 ಪ್ರಕಾರಗಳು ನೋಡ್ತೀವಿ. ಒಟ್ಟಾರೆಯಾಗಿ ನಾವು ಎಷ್ಟು ಟೆನ್ಸ್ಗಳನ್ನು ಕಲಿಯಬೇಕಾಗ್ತದೆ ಅಂದರೆ 12 ಟೆನ್ಸ್ಗಳನ್ನು ಕಲಿಯಬೇಕಾಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಏನು ಮಾಡೋಣ ಅಂದರೆ ಪ್ರೆಸೆಂಟ್ ಟೆನ್ಸ್ ಎಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಂದು ಹೀಗೆ ಅಂದರೆ ಏನಪ್ಪ ಅಂದ್ರೆ ಕನ್ನಡಾಗ
ಸರಳ ಅಥವಾ ಸಾದಾ ವರ್ತಮಾನ ಕಾಲ ಅಂತ ಕರಿತೀವಿ. ಅದೇ ರೀತಿ ಎರಡನೇ ಟೆನ್ಸ್ ಯಾವಪ್ಪ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಅಂದರೆ ಅಪೂರ್ಣ ವರ್ತಮಾನ ಕಾಲ. ಯಾವುದು? ಅಪೂರ್ಣ ವರ್ತಮಾನ ಕಾಲ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮೂರನೇದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲ. ಅದೇ ರೀತಿಯಾಗಿ ನಾವು ನಾಲ್ಕನೇ ಟೆನ್ಸ್ ಯಾವುದಪ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅಂದರೆ ಮುಂದುವರೆದ ಪೂರ್ಣ ವರ್ತಮಾನ ಕಾಲ. ಹಾಗಾದರೆ ಇಲ್ಲಿ 4 ಪ್ರಕಾರಗಳು ಎಷ್ಟಾದವು ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ 4 ಪ್ರಕಾರಗಳು. ಹಾಗೆ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟೆನ್ಸ್ಗಳನ್ನು ನಾವು ಒನ್ ಬೈ ಒನ್ ತಿಳ್ಕೊತ ಹೋಗೋಣ. ಅದಕ್ಕಾಗಿ ನಾವು ಏನು ಮಾಡೋಣ ಅಂದರೆ ಒಂದೇ ಟೆನ್ಸ್ ಯಾವುದೈತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಿಂದ ಮೊದಲನೇದು ಯಾವಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆರ್ ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್ ಅನ್ನು ನೋಡೋಣ. ಹಂಗಂದ್ರೆ ಏನಪ್ಪ ಅಂದರೆ ಸಾದಾ ವರ್ತಮಾನ ಕಾಲ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಈಗ ನೋಡ್ರಿ, ಎ ವರ್ಬ್ ದ್ಯಾಟ್ ಮೇಕ್ಸ್ an indefinite statement about an action which takes place in the present time is called simple present tense. ಅಂದರೆ ಈಗ ಸದ್ಯ ನಡೆಯುವ ಒಂದು ಅನಿರ್ದಿಷ್ಟ ಕ್ರಿಯಾಪದದ ಕುರಿತು ಅನಿರ್ದಿಷ್ಟವಾಗಿ ಹೇಳಿಕೆಯನ್ನು ನೀಡುವ ಕ್ರಿಯಾಪದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸರಳ ಅಥವಾ ಸಾದಾ ವರ್ತಮಾನ ಕಾಲ. ಅಂದರೆ ನಿರ್ದಿಷ್ಟವಾಗಿ ಹೇಳೋದಿಲ್ಲ, ಅನಿಶ್ಚಿತತೆ ಹೇಳೋದು. ಅಂದರೆ ಇಲ್ಲಿ ಯಾವುದೇ ಒಂದು ಕ್ರಿಯೆ ನಡೀಬೇಕಾದ್ರೆ ಕೇವಲ ಬರೀ ಹೇಳೋದು ಮಾತ್ರ ನಡೀತಿರ್ತದೆ, ಯಾವ ಕ್ರಿಯೆ ಇಲ್ಲಿ ಪ್ರಾರಂಭ ಆಗಿರುವುದಿಲ್ಲ. ಹಾಗಾದ್ರೆ ಈ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಒಂದು ಟೇಬಲ್ ಹಾಕುವುದರ ಮುಖಾಂತರ ತಿಳಿದುಕೊಳ್ಳೋಣ. ಹಾಗಾದ್ರೆ ಆ ಟೇಬಲ್ ಯಾವ ರೀತಿಯಾಗಿದೆ ಅನ್ನೋದು ನಾನು ಡಯಾಗ್ರಾಮ್ನ ಹಾಕ್ತೀನೋ ಆ ಟೇಬಲ್ ಮುಖಾಂತರ ನಿಮಗೆ ಒನ್ ಬೈ ಒನ್ ಇದರ ವಾಕ್ಯಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲ ಅಂತ ವಾಕ್ಯವನ್ನು ನೋಡಿದೆವು. ಹಾಗಾದ್ರೆ ಏನಂತ ಹೇಳಿ ಅಂದರೆ ಒಂದು ಅನಿಶ್ಚಿತವಾದ ಹೇಳಿಕೆಯನ್ನು ನೀಡ್ತಕ್ಕಂಥ ಕ್ರಿಯಾಪದಕ್ಕೆ ಒಂದು ಸಾದಾ ವರ್ತಮಾನ ಕಾಲ ಅಂತ ಹೇಳಿದ್ರು. ಈಗ ನಾವು ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೇಬಲ್ ಅನ್ನು ಕಲಿತು ಅಂತ ಹೇಳಿದ್ರು. ಈ ಟೇಬಲ್ನಲ್ಲಿ ನಾವು ವಾಕ್ಯವನ್ನು ಕಲಿಬೇಕಾದ್ರೆ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಸಬ್ಜೆಕ್ಟ್ ಅಂದರೆ ಕರ್ತೃಪದ, ವರ್ಬ್ ಅಂದರೆ ಕ್ರಿಯಾಪದ ಮತ್ತು ಆಬ್ಜೆಕ್ಟ್ ಅಂದರೆ ಕರ್ಮಪದ, ಈ ಒಂದು ನಿಯಮದ ಪ್ರಕಾರ ನಾವು ಇಂಗ್ಲೀಷ್ ವಾಕ್ಯವನ್ನು ಮಾಡಬೇಕಾಗ್ತದೆ. ಅಂದರೆ ಇದು ಈ ರೀತಿ ಬರೆದಿರೋದ್ರೆ ಒಂದು ವಾಕ್ಯ ಅರ್ಥಪೂರ್ಣವಾಗಿ ನಮಗೆ ವಾಕ್ಯದ ಅರ್ಥ ಪೂರ್ಣವಾಗಿ ತಿಳಿಯುತ್ತದೆ. ಇದನ್ನು ಬಳಸ್ಕೊಂಡು ನಾವು ವಾಕ್ಯಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಇಲ್ಲಿ ಒಂದು ಟೇಬಲ್ ಹಾಕಿದ್ದೀವಿ. ಫಸ್ಟ್ ನಾವು ಎಲ್ಲ ಟೇಬಲ್ಗಳನ್ನು ತಿಳ್ಕೊಳ್ತಿದ್ದ ಪೂರ್ವದಾಗ ಮೊದಲು ಎಲ್ಲರಿಗೂ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಈ ಒಂದು ಟೇಬಲ್ ಗೊತ್ತಿರಬೇಕು. ಒಂದು ಸೈಡ್ ಅಂದರೆ ಇದೇನು ಸಿಂಗ್ಯುಲರ್ ಏಕವಚನ, ಇಲ್ಲಿ ಪ್ಲೂರಲ್ ಬಹುವಚನ. ಇಲ್ಲಿ ಹೇಳ್ತಾರೆ ಐ ಅಂದರೆ ನಾನು, ವಿ ಅಂದರೆ ನಾವು. ಇದು ಮೊದಲ ಸಾಲದಲ್ಲಿ ಬರೋದರಿಂದ ಇವಕ್ಕೆ ಏನಂತ ಕರಿತೀವಿ ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ನಾನು, ಫಸ್ಟ್ ಪರ್ಸನ್ ಪ್ಲೂರಲ್ ವಿ ನಾವು. ಇಲ್ಲಿ ಎರಡನೇ ಲೈನ್ ಬರೋದ್ರಿಂದ ಇವಾಗ ಸೆಕೆಂಡ್ ಪರ್ಸನ್ ಅಂತ ಕರಿತೀವಿ ನಾವು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ನೀನು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು ನೀವು. ಅದೇ ರೀತಿ ಮೂರನೇ ಲೈನ್ ಬರೋದ್ರಿಂದ ಇವುಗಳಿಗೆ ಏನಂತ ಕರಿತೀವಿ ಥರ್ಡ್ ಪರ್ಸನ್ ಅಂತ ಕರಿತೀವಿ, ಅಂದರೆ ತೃತೀಯ ಪುರುಷ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಅವಳು, ಸಿ ಅವಳು, ಇಟ್ ಅದು. ಥರ್ಡ್ ಪರ್ಸನ್ ಪ್ಲೂರಲ್ ದೇ ಅವರು ಮತ್ತು ಅವುಗಳು. ಇಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ದಾಗ ಯಾವುದೋ ಒಂದು ಕ್ರಿಯಾಪದವನ್ನು ನಾವು ಬಳಸ್ಕೋಬೇಕಾದ್ರೆ ಹಿ ಸಿ ಇಟ್ಗಳ ಮುಂದೆ ಒಂದು ವರ್ಬ್ ಇಟ್ಟು ಅಂದರೆ ಆ ವರ್ಬ್ಗೆ ಎಸ್ ಮತ್ತು ಇ ಎಸ್ ಪ್ರತ್ಯಯಗಳನ್ನು ಬಳಸಬೇಕಾಗ್ತದೆ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಸುಮ್ಮನೆ ಒಂದು ವರ್ಬನ್ನು ತೊಗೊಂಡು ನಂತರ ಆಬ್ಜೆಕ್ಟನ್ನು ತೊಗೊಂಡು ಪೂರ್ಣ ವಾಕ್ಯವನ್ನು ಮಾಡಕ್ಕೆ ಬರ್ತದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮೊದಲಿಗೆ ಇಲ್ಲಿ ಕೆಲವೊಂದಿಷ್ಟು ವರ್ಬ್ಗಳನ್ನು ಆ್ಯಕ್ಷನ್ ವರ್ಬ್ಗಳನ್ನು ಬಂದಿದ್ದೀನಿ. ಅದರೊಳಗೆ ಮೊದಲು ಒಂದು ಪದ ತೊಗೊಂಡು ಗೋ. ಈಗ ನಾನು ಏನು ಮಾಡ್ತೀನಿ ಅಂದರೆ ಐ ಗೋ, ವಿ ಗೋ, ಯು ಗೋ, ಯು ಗೋ. ಇಲ್ಲಿ ಬರೋಕೆ ನಾನು ಏನು ಹೇಳಿದ್ದೀನಿ ಎಸ್ ಆರ್ ಇ ಎಸ್ ಪ್ರತ್ಯಯ ತೊಗೋಬೇಕಂತ ಹೇಳಿ ವರ್ಬ್ಗೆ ಹಿ ಗೋಸ್, ಸಿ ಗೋಸ್, ಇಟ್ ಗೋಸ್, ದೇ ಗೋ ಅಂತ ಹೇಳ್ತಾರೆ. ಅಂದರೆ ಐ ಗೋ ಅಂದರೆ ನಾನು ಹೋಗುತ್ತೇನೆ, ನಾವು ಹೋಗುತ್ತೇವೆ, ನೀನು ಹೋಗುತ್ತಿ, ನೀವು ಹೋಗುತ್ತೀರಿ, ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ, ಅದು ಹೋಗುತ್ತದೆ, ಅವರು ಹೋಗುತ್ತಾರೆ, ಅವುಗಳು ಹೋಗುತ್ತವೆ. ಅಂದರೆ ನಾನು ಕೇವಲ ಸಬ್ಜೆಕ್ಟ್ ಮತ್ತು ವರ್ಬ್ ಅಷ್ಟೇ ಪಟ್ಟು ಹೇಳಿದೆ. ಅಂದರೆ ಏನು ಕೊಟ್ಟಿದ್ದರು ಐ ಗೋ, ವಿ ಗೋ, ಯು ಗೋ, ಯು ಗೋ, ಹಿ ಸಿ ಇಟ್ ಗೋಸ್, ದೇ ಗೋ ಅಂತ ಹೇಳಿದೆ. ಹಾಗಾದ್ರೆ ನಾವು ಇದನ್ನು ಒಂದು ಪೂರ್ಣ ವಾಕ್ಯವನ್ನು ಮಾಡಬೇಕಾದ್ರೆ
ನಾವು ಒಂದು ಕ್ರಿಯಾಪದವನ್ನು ತಗೋಬೇಕಾದ್ರೆ ಈಗ ನಾನು ಹೇಳ್ತೀನಪ್ಪ ಗೋ ಅನ್ನು ತಗೊಂಡು ಹೇಳಿದೆ. ಈಗ ಇನ್ನೊಂದು ಆ್ಯಕ್ಷನ್ ವರ್ಕ್ ತಗೋದು ವಾಕ್. ಈ ವಾಕ್ ತಗೊಂಡು ಅಂದ್ರೆ ಏನಾಕೈತಿ? ಐ ವಾಕ್, ವಿ ವಾಕ್, ಯು ವಾಕ್, ಯು ವಾಕ್, ಹಿ ವಾಕ್ಸ್, ಸಿ ವಾಕ್ಸ್, ಇಟ್ ವಾಕ್ಸ್, ದೇ ವಾಕ್. ಹಾಗಾದ್ರೆ ಏನು? ಇದು ವಾಕ್ಯ ಪೂರ್ಣ ಆಗಿಲ್ಲ. ಐ ವಾಕ್ ನಾನು ನಡೆಯುತ್ತೇನೆ ಅಂತ ಅಷ್ಟೇ ಹೇಳ್ತೀವೋ, ಯಾವ ಕ್ರಿಯೆಯಲ್ಲಿ ಕಂಟಿನ್ಯೂ ಆಗಿರಂಗಿಲ್ಲ, ಕ್ರಿಯೆ ಪ್ರಾರಂಭ ಆಗಿರಂಗಿಲ್ಲ. ಐ ವಾಕ್ ನಾನು ನಡೆಯುತ್ತೇನೆ ಬರೀ ಹೇಳಾಕತ್ತೀವಿ ನೀವು, ಬಟ್ ಕ್ರಿಯೆ ಪ್ರಾರಂಭ ಇಲ್ಲ. ನಾವು ಅನ್ನೋದು ಹೇಳ್ತಿರ್ತೀವಿ, ನಾವು ಹೋಗ್ತೀವಿ ಅಂತ ಇಷ್ಟ ಹೇಳ್ತಿರ್ತೀವಿ. ಇಲ್ಲಿ ವಿ ವಾಕ್ ನಾವು ಹೋಗುತ್ತೇವೆ ಅಂತ ಹೇಳ್ತೀವಿ, ಅಥವಾ ನಾವು ನಡೆಯುತ್ತೇವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಯು ವಾಕ್ ನೀನು ನಡೆಯುತ್ತಿ, ಯು ವಾಕ್ ನೀವು ನಡೆಯುತ್ತೀರಿ, ಹಿ ವಾಕ್ಸ್ ಅವರು ನಡೆಯುತ್ತಾನೆ, ಸಿ ವಾಕ್ಸ್ ಅವಳು ನಡೆಯುತ್ತಾಳೆ, ಇಟ್ ವಾಕ್ಸ್ ಅದು ನಡೆಯುತ್ತದೆ, ದೇ ವಾಕ್ ಅವರು ನಡೆಯುತ್ತಾರೆ, ಅವುಗಳು ನಡೆಯುತ್ತವೆ. ಹೀಗೆ ನಾವು ಈ ಎಲ್ಲ ಪದಗಳನ್ನು ತಗೋದು ಟೇಬಲ್ನಾಗ ಬರೀ ಸಬ್ಜೆಕ್ಟ ವರ್ಬ ಇಟ್ಟ ಮಾಡ್ಕೊತ ವಾಕ್ಯ ಪೂರ್ಣ ಆಗಂಗಿಲ್ಲ. ಅದಕ್ಕೆ ನಾವು ಯಾವ ಪದವನ್ನು ಬಳಸ್ಕೋಬೇಕು? ಕ್ರಿಯಾಪದ ಪ್ಲಸ್ ಕರ್ಮಪದ ಅಂದ್ರೆ ಆಬ್ಜೆಕ್ಟನ್ನು ಬಳಸ್ಕೋಬೇಕು. ಈಗ ನಾನು ಏನು ಮಾಡ್ತಾನಪ್ಪ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅದು ಪೂರ್ತಿ ಯಾವ ರೀತಿ ಬರಿಬೇಕು ಅನ್ನೋದು ಈಗ ನಾನು ತಿಳಿಸ್ಕೊಳ್ತೇನೆ. ಪೂರ್ಣ ವಾಕ್ಯವನ್ನು ಬರ್ತಿದ್ದೀನಿ. ಯಾವ ಪದ ತೆಗೆದುಕೊಂಡಿದ್ದಪ್ಪ ಅಂದರೆ ರೈಟ್ ಅನ್ನತಕ್ಕಂಥ ಪದವನ್ನು ತೆಗೆದುಕೊಂಡಿದ್ದೀನಿ. ಐ ರೈಟ್ ಎ ಲೆಟರ್. ಹಾಗಾದರೆ ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ವಿ ರೈಟ್ ಎ ಲೆಟರ್ ಅಂದರೆ ನಾವು ಒಂದು ಪತ್ರವನ್ನು ಬರೆಯುತ್ತೇವೆ. ಯು ರೈಟ್ ಎ ಲೆಟರ್ ನೀನು ಒಂದು ಪತ್ರವನ್ನು ಬರೆಯುತ್ತೀರಿ. ಯು ರೈಟ್ ಎ ಲೆಟರ್ ನೀವು ಒಂದು ಪತ್ರವನ್ನು ಬರೆಯುತ್ತೀರಿ. ಹಿ ರೈಟ್ಸ್ ಅದನ್ನು ನಾನು ಹೇಳಿದ್ದೀನಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ತೃತೀಯ ಪುರುಷದಲ್ಲಿ ಈ ಸಿ ಇಟ್ಗಳ ಮುಂದೆ ಎಸ್ ಅಥವಾ ಇ ಎಸ್ ಪ್ರತ್ಯಯಗಳನ್ನ ಕ್ರಿಯಾಪದಕ್ಕೆ ಹಚ್ಕೋಬೇಕಂತ. ಅದಕ್ಕೆ ನಾನು ಏನು ಮಾಡಿದ್ದೀನಿ? ಹಿ ರೈಟ್ಸ್ ಎ ಲೆಟರ್ ಅವನು ಒಂದು ಪತ್ರವನ್ನು ಬರೆಯುತ್ತಾನೆ. ಸಿ ರೈಟ್ಸ್ ಎ ಲೆಟರ್ ಅವಳು ಒಂದು ಪತ್ರವನ್ನು ಬರೆಯುತ್ತಾಳೆ. ಇಟ್ ರೈಟ್ಸ್ ಎ ಲೆಟರ್ ಅದು ಒಂದು ಪತ್ರವನ್ನು ಬರೆಯುತ್ತದೆ. ದೇ ರೈಟ್ ಎ ಲೆಟರ್ ಅವರು ಒಂದು ಪತ್ರವನ್ನು ಬರೆಯುತ್ತಾರೆ ಅಥವಾ ಅವುಗಳು ಒಂದು ಪತ್ರವನ್ನು ಬರೆಯುತ್ತವೆ. ಈಗ ಒಂದು ನಾನು ಸರಳವಾಗಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತಕ್ಕಂಥ ಕೆಲವೊಂದಿಷ್ಟು ವಾಕ್ಯಗಳನ್ನು ಬರೆದಿದ್ದೀನಿ. ಇಲ್ಲ ನೋಡಿ, ಐ ಈಟ್ ಫುಡ್ ನಾನು ಆಹಾರವನ್ನು ತಿನ್ನುತ್ತೇನೆ. ಐ ರೀಡ್ ಎ ಬುಕ್ ನಾನು ಒಂದು ಪುಸ್ತಕವನ್ನು ಓದುತ್ತೇನೆ. ಐ ಓಪನ್ ದ ಡೋರ್ ನಾನು ಬಾಗಿಲನ್ನು ತೆರೆಯುತ್ತೇನೆ. ಐ ಕ್ಲೋಸ್ ಎ ಬುಕ್ ನಾನು ಒಂದು ಪುಸ್ತಕವನ್ನು ಮುಚ್ಚುತ್ತೇನೆ. ಐ ಲುಕ್ ಎ ಗಾರ್ಡನ್ ನಾನು ಒಂದು ಹೂದೋಟವನ್ನು ಅಥವಾ ತೋಟವನ್ನು ನೋಡುತ್ತೇನೆ. ಐ ಟೇಕ್ ಎ ಪೆನ್ ನಾನೊಂದು ಪೆನ್ನನ್ನು ತೆಗೆದುಕೊಳ್ಳುತ್ತೇನೆ. ಈ ರೀತಿ ನಾನು ಏನು ಮಾಡಿದೆ? ಐ ಅಂತಕ್ಕಂಥ ಒಂದು ಪದವನ್ನು ತೆಗೆದುಕೊಂಡು ಇಷ್ಟು ವಾಕ್ಯಗಳನ್ನು ಮಾಡಿದೆ. ಅದೇ ರೀತಿ ನೀವೇನು ಮಾಡ್ಬೋದು? ವಿ ತೊಗೊಂಡು ಮಾಡ್ಬೋದು, ಯು ತೊಗೊಂಡು ಮಾಡ್ಬೋದು, ಅಥವಾ ಇನ್ನೊಂದು ಯು ತೊಗೊಂಡು ಮಾಡ್ಬೋದು, ಅಥವಾ ದೇ ತೊಗೊಂಡು ಮಾಡ್ಬೋದು. ಅದೇ ರೀತಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ದಾಗ ಹಿ ಸಿ ಇಟ್ 3 ಪದಗಳದಾವಲ್ಲ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ದಾಗ. ಅದೇ ರೀತಿ ನಾನು ಏನು ಮಾಡ್ತಾರೋ ಹಿ ಸಿ ಇಟ್ಗಳೊಳಗೆ ಹಿ ಅಂತಕ್ಕಂಥ ಒಂದು ಪದವನ್ನು ತೆಗೆದುಕೊಂಡು ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದೀನಿ. ನೀವು ಇದೇ ರೀತಿ ಏನು ಮಾಡ್ಬೋದು? ಸಿ ತೊಗೊಂಡು ಮಾಡ್ಬೋದು, ಇಟ್ಟು ತೊಗೊಂಡು ಮಾಡ್ಬೋದು. ಅದಕ್ಕಾಗಿ ಹಿ ತೆಗೆದುಕೊಂಡು ಮಾಡಿದ್ದೀನಿ. ಹಿ ರನ್ಸ್ ಸ್ಲೋಲಿ ಅವನು ನಿಧಾನವಾಗಿ ಓಡುತ್ತಾನೆ ಅಥವಾ ಸಾವಕಾಶವಾಗಿ ಓಡುತ್ತಾನೆ. ಹಿ ಜಂಪ್ಸ್ ಇನ್ ದ ವಾಟರ್ ಅವನು ನೀರಿನಲ್ಲಿ ಜಿಗಿಯುತ್ತಾನೆ. ಹಿ ರೀಡ್ಸ್ ಎ ಬುಕ್ ಅವನು ಒಂದು ಪುಸ್ತಕವನ್ನು ಓದುತ್ತಾನೆ. ಹಿ ಸ್ಪೀಕ್ಸ್ ಇನ್ ಇಂಗ್ಲೀಷ್ ಅವನು ಇಂಗ್ಲೀಷ್ನಲ್ಲಿ ಮಾತನಾಡುತ್ತಾನೆ. ಹಿ ಪ್ಲೇಸ್ ಎ ಗೇಮ್ ಅವನೊಂದು ಆಟವನ್ನು ಆಡುತ್ತಾನೆ. ಈ ರೀತಿ ನಾವು ನೋಡಿದಾಗ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೇವಲ ಹೇಳಿಕೆ ಅನಿಶ್ಚಿತವನ್ನು ನಿರ್ದಿಷ್ಟವಾಗಿ ಪೂರ್ಣ ವಾಕ್ಯವನ್ನು ಹೇಳುವುದಿಲ್ಲ, ಕೇವಲ ಹೇಳಿಕೆ ನಡೀತಿರ್ತದೆ. ಅಂದರೆ ವಾಕ್ಯ ಕ್ರಿಯೆ ಯಾವುದೇ ಇಲ್ಲಿ ಕಂಟಿನ್ಯೂ ಆಗಿರೋಂಗಿಲ್ಲ, ಬರೀ ಬಾಯಿ ಮಾತಿನಲ್ಲಿ ಹೇಳ್ತದೆ. ಹೋಗ್ತೀವೋ ಬರ್ತೀವೋ ಅಥವಾ ಕೇಳ್ತೀವೋ ಓದ್ತೀವೋ, ಬಟ್ ಅಲ್ಲಿ ಕ್ರಿಯೆ ನಡೆದಿರೋಂಗಿಲ್ಲ. ಇದು ಅನಿರ್ದಿಷ್ಟವಾಗಿ ನಡೀತಕ್ಕಂಥದ್ದು. ಈಗ ನಾವು ಏನು ಮಾಡೋಣ ಅಂದರೆ ಇಷ್ಟೊಂದು ಸಿಂಪಲ್ ಪ್ರೆಸೆಂಟ್ದಲ್ಲಿ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ನಿಮಗೆ ಇನ್ನೂ ನಾನು ಈ ಒಂದು ಸಿಂಪಲ್ ಪ್ರೆಸೆಂಟ್ದಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್, ಎಸ್ ಆರ್ ಮತ್ತು ಡಬ್ಲ್ಯೂ ಎಚ್ ಕ್ವೆಶನ್, ಅಲ್ಲಿ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕಾಗಿ ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.